ಮುಳ್ಳಾಗಿಸೋ ಸ್ವಾಮಿ ನಾನು ಕೊಟ್ಟಿರುವ ಶಾಪದಿಂದ ಮುಕ್ತನಾಗಿ ಮರಳಿ ಬಂದು ನನ್ನ ಬಳಿ ಕ್ಷಮೆ ಕೇಳಟ್ಟು ಅಂಗ ಪೂಜೆ ಮಾಡುವಳನ್ನು ಕಂಡೆ, ಲಿಂಗ ಪೂಜೆ ಮಾಡುವಳನ್ನು ಒಬ್ಬಳನ್ನು ನಾ ಕಾಣೆ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯ ನಿರಿತಳನ್ನು ಒಬ್ಬಳನ್ನು ನಾ ಕಾಣೆ, ಪತಿಯನ್ನು ಬಿಟ್ಟು ಆಗಲೇ ತಿರುಗುವಳನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸುವಳ ಒಬ್ಬಳನ್ನು ನಾ ಕಾಣೆ. ರೇಣುಕಾ ಗಂಡನ ಮಾನವನ್ನು ಕಳೆದು ಹಾನಿ ಮಾಡಿಕೊಂಡವಳಿಗೆ ಸೋಮನ ಜನ್ಮದಲ್ಲಿ ಹುಟ್ಟಿ ಬಂದಿರುತ್ತೆ. ರೇಣುಕಾ ನಿನ್ನ ರೋಗ ಎಲ್ಲಿ ನಿವಾರಣೆಗಿರುವುದು ಅಲ್ಲಿ ಹೋಗುವಂತವಳ ನನ್ನನ್ನು ಬಿಟ್ಟು ಬೇಡ. ನಾನೀಗ ಮೈಲು ರೋಗದೊಳಗೆ ಈಗ ಬಂದಿರೋ ಸ್ವಾಮಿ, ಈಗ ನಾನು ಎಲ್ಲಿಗೆ ಮಾತಾಡುವಂತವಳ ರೇಣುಕಾ ಹೆಣ್ಣು ಮಕ್ಕಳೆಂದರೆ ಹೇಗಿರಬೇಕು ಗೊತ್ತೇ? ಹೇಗಿರ್ಬೇಕು ಸ್ವಾಮಿ? ಕಾರ್ಯದಲ್ಲಿ ಮಂತ್ರಿ ಹಾಗಿರಬೇಕು.